ವರವಿವಾಹ ಮುಹೂರ್ತ ಸಮನಂತರ ಸುಲಗ್ನದೊಳು ಅಖಿಲ ರಾಜ್ಯದ ಧುರದ ನಿರ್ವಾಹಕ ಮಹಾಪಟ್ಟಾಭಿಷೇಚನವ ಸುರನದೀಸುತ ಪಾಂಡುವಿಗೆ ವಿಸ್ತರಿಸಿದನು. ಧೃತರಾಷ್ಟ್ರ ವಿದುರರ ಪರಮ ಪರಿತೋಷಾನುಮತದಲ್ಲಿ ಮೆರೆದುದಾ ವಿಭವ ಸಹಜವಾಗಿ ನಡೆದ್ರೆ ಅಂದರೆ ಇನ್ ದಿ ನಾರ್ಮಲ್ ಕೋರ್ಸ್ ಅಂತೀವಲ್ಲ, ಹಿರಿಯನಾದ ಧೃತರಾಷ್ಟ್ರ ರಾಜ ಆಗಬೇಕು. ಆದರೆ ಅವನಿಗೆ ಕಣ್ಣಿಲ್ಲ. ಹೀಗಾಗಿ ತಮ್ಮ ಪಾಂಡುವಿಗೆ ಪಟ್ಟಾಭಿಷೇಕ ಆಯಿತು. ಕುಮಾರವ್ಯಾಸನಲ್ಲಿ ಇದು ಧೃತರಾಷ್ಟ್ರನ ಸಂತೋಷದ ಸಮ್ಮತಿಯಿಂದ ಅಂತ ಇದೆ. ಜೊತೆಗೆ ವಿದುರನದ್ದು ಸಮ್ಮತಿ ಸಿಕ್ತು. ವಿದುರ ದಾಸಿಪುತ್ರ ಗೊತ್ತಿದೆ ನಮಗೆ, ಆದರೂ ಅವನ ಅಭಿಪ್ರಾಯಕ್ಕೂ ಒಂದು ಸ್ಥಾನ ಇತ್ತು ಇಲ್ಲಿ ಅನ್ನೋದು ನಮಗೆ ಉದ್ದಕ್ಕೂ ಕಂಡು ಬರುತ್ತೆ. ಅದಕ್ಕೆ ಅದನ್ನು ಹೇಳಿದ್ದಾನೆ. ಮಹಾಭಾರತದ ಆಧಾರದ ಮೇಲೆ ಬರೆದಂಥ ಕಾದಂಬರಿಗಳಲ್ಲಿ, ಕಥನಗಳಲ್ಲಿ ಇತ್ಯಾದಿಗಳಲ್ಲಿ, ಇಂಗ್ಲೀಷಲ್ಲಿರ್ಬೋದು, ಕನ್ನಡದಲ್ಲಿರ್ಬೋದು, ಧೃತರಾಷ್ಟ್ರನಿಗೆ ತನಗೆ ರಾಜ್ಯ ತಪ್ಪಿತು ಅನ್ನೋದರಿಂದ ಅಸೂಯೆ ಆಯಿತು, ಹೊಟ್ಟೆ ಕಿಚ್ಚಾಯಿತು. ಜೊತೆಯಲ್ಲಿ ಇನ್ನು ಮುಂದೆ ತನ್ನ ವಂಶಜರಿಗೆ ಅದು ತಪ್ಪಿಯೇ ಹೋಗ್ಬಿಡುತ್ತೆ ಅನ್ನುವಂತಹ ಆತಂಕ ಇತ್ತು ಅನ್ನೋ ವಿವರಗಳನ್ನು ಮಾಡೋದುಂಟು, ತೋರಿಸೋದುಂಟು. ವ್ಯಾಸದರ್ಶನದಲ್ಲಿ ಒಟ್ಟಾಗಿ ನೋಡಿದರೆ ಧೃತರಾಷ್ಟ್ರನಲ್ಲಿ ಪಾಂಡುವನ್ನ ಕುರಿತಂತಹ ಪ್ರೀತಿ ಮತ್ತು ತನ್ನ ಮಕ್ಕಳಿಗೆ ರಾಜ್ಯ ತಪ್ಪುವ ಭೀತಿ ಎರಡೂ ಇದ್ದದ್ದು ಕಂಡು ಬರುತ್ತೆ. ಮುಂದೆ ಯಾವುದೋ ಒಂದು ಸಂದರ್ಭದಲ್ಲಿ ಧೃತರಾಷ್ಟ್ರ ಪಾಂಡುವನ್ನ ಕುರಿತು ಮಾತಾಡಬೇಕಾದ್ರೆ, ಪಾಂಡು ಊಟವನ್ನೇ ಆಗಲಿ ನನಗೆ ತಿಳಿಸದೆ ಒಮ್ಮೆಯೂ ಮಾಡಿದ್ದು ಜ್ಞಾಪಕವಿಲ್ಲ ಅಂತ ಹೇಳ್ತಾನೆ. ಇಂತಹ ಕೆಲವು ಸಂದರ್ಭದಲ್ಲಿ ಅವನಿಗೆ ಪಾಂಡು ಬಗ್ಗೆ ಪ್ರೀತಿ ಇತ್ತು ಅನ್ನೋದು ಗೊತ್ತಾಗುತ್ತೆ. ಕುಮಾರವ್ಯಾಸ ಇಲ್ಲಿ ಧೃತರಾಷ್ಟ್ರ ವಿದುರ ಇಬ್ಬರು ಸಂತೋಷದಿಂದ ಸಮ್ಮತಿ ಸೂಚಿಸಿದರು ಅಂತ ಮುಗಿಸ್ಬಿಟ್ಟಿದ್ದಾನೆ. ಪಾಂಡುವಿಗೆ ಭೀಷ್ಮ ಅಖಿಲ ರಾಜ್ಯಭಾರವನ್ನು ವಹಿಸಿಕೊಟ್ಟ. ರಾಜ್ಯವನ್ನು ಹಂಚಿದರೆ ದುರ್ಬಲವಾಗತ್ತೆ ಅನ್ನುವಂಥ ಅರಿವು ಭೀಷ್ಮನಿಗೆ ಇದ್ದೇ ಇತ್ತು. ಅದೇನೇ ಇದ್ರೂ ಪಾಂಡುವಿಗೆ ರಾಜ್ಯಭಾರವನ್ನು ವಹಿಸಿದಂತಹ ಭೀಷ್ಮನ ನಿರ್ಧಾರ ತಪ್ಪಾಗಲಿಲ್ಲ. ಆತ ಒಳ್ಳೆ ರಾಜನೇ ಆದ. ಆತ ಹೇಗೆ ಆಳ್ದ ಅನ್ನೋದನ್ನು ಕವಿ 3-4 ಪದ್ಯಗಳಲ್ಲಿ ವಿವರಿಸಿದ್ದಾನೆ. ಸೋಮಕುಲದವರಲಿ ಭವತ್ಪ್ರಪಿತಾಮಹನವೋಲ್ ಧರ್ಮದಲ್ಲಿ ಸಂಗ್ರಾಮದಲ್ಲಿ ಸತ್ಯದಲ್ಲಿ ಸಾಹಿತ್ಯದಲ್ಲಿ ವಿನಯದಲ್ಲಿ ಸಾಮದಲ್ಲಿ ಶೌರ್ಯದಲ್ಲಿ ಸುಜನ ಪ್ರೇಮದಲ್ಲಿ ನೀತಿಯಲಿ ದೃಢದಲ್ಲಿ ಭೂಮಿಯಲಿ ನಾ ಕಾಣೆನು. ಭವತ್ಪ್ರಪಿತಾಮಹನವೋಲ್ ಭೂಮಿಯಲಿ ನಾ ಕಾಣೆನು.
ಅವನೀ ಪಾಲ ಕೇಳೆಂದ. ಈ ಕಥೆಯನ್ನು ಹೇಳ್ತಾ ಇರೋನು ವೈಶಂಪಾಯನ ಜನಮೇಜಯನಿಗೆ. ಸಹಜವಾಗಿಯೇ ವೈಶಂಪಾಯನನ ಸ್ವಂತ ಮಾತು, ಅಭಿಪ್ರಾಯಗಳು, ಅದರಿಂದ ಉಂಟಾಗಬಹುದಂಥ ಸ್ವಲ್ಪ ಉತ್ಪ್ರೇಕ್ಷೆ ಎಲ್ಲ ಅವನ ವರ್ಣನೆಯಲ್ಲಿ ಸೇರಿಕೊಂಡಿರಬಹುದು. ಹೇಗಾದರೂ ಇರಲಿ, ಪಾಂಡುವಿನ ಆಡಳಿತ ಸೊಗಸಾಗಿತ್ತು. ಅವನು ಉತ್ತಮನಾದ ರಾಜ, ಧರ್ಮಿಷ್ಠ, ಸತ್ಯವಂತ, ಬಹುಶ್ರುತ, ಚೆನ್ನಾಗಿ ಓದ್ಕೊಂಡವನು, ವಿನೀವಂತ. ಆಡಳಿತ ವಿಧಾನಗಳಾದಂತಹ ಕಾರ್ಯವಿಧಾನಗಳಾದಂತಹ ಸಾಮ, ಶೌರ್ಯ, ಸಜ್ಜನರಲ್ಲಿ ಪ್ರೀತಿ, ನೀತಿ, ಅವನ ದೃಢವಾದಂಥ ಬುದ್ಧಿ ಇವೆಲ್ಲ ಅವನಲ್ಲಿ ಇದ್ದು. ಇಂತಹ ರಾಜನೇ ಆಗ ಭೂಮಿಯಲ್ಲಿ ಇರಲಿಲ್ಲ ಅಂಥೇಳಿ ಇನ್ನೊಂದು ಸೇರಿಸ್ತಾನೆ ಇವನು. ಅಷ್ಟೇ ಅಲ್ಲ, ಅವನ ವಂಶದ ಹಿಂದಿನ ರಾಜರಲ್ಲೂ ಅಜ್ಜ ಮುತ್ತಜ್ಜ ಯಾರಲ್ಲೂ ಅಂತಹ ರಾಜ ಇನ್ನೊಬ್ಬ ಇರಲಿಲ್ಲ. ಹೀಗಾಗಿ ಭೀಷ್ಮನ ನಿರ್ಧಾರವನ್ನು ಅಂದು ಯಾರೂ ತಪ್ಪೆಂದು ಬೆರಳಿಟ್ಟು ತೋರಿಸೋ ಹಾಗಿರಲಿಲ್ಲ. ಇಷ್ಟು ಅವನ ಹೇಗೆ ನ್ಯಾಯವಂತನಾಗಿದ್ದ, ಧರ್ಮಿಷ್ಠನಾಗಿದ್ದ, ಇವನ್ನೆಲ್ಲ ಪಾಂಡುವಿನ ಬಗ್ಗೆ ಅವನ ಆಡಳಿತ ಚೆನ್ನಾಗಿತ್ತು ಅಂದ್ಬಿಟ್ಟು, ಆಮೇಲೆ ಇನ್ನೊಂದು 2-3 ಪದ್ಯಗಳಲ್ಲಿ ಹೇಗೆ ಅವನ ಪರಾಕ್ರಮ ಕೆಲಸ ಮಾಡಿತು, ಅವನ ಖಡ್ಗದ ಝಳಪು, ಖಡ್ಗವನ್ನು ಅವನು ಆಡಿಸಿದ್ರಿಂದ ಹೇಗೆ ಅದರ ಶೋಭೆಯಿಂದ ಜಗತ್ತೆಲ್ಲ ಕೆಂಪಾಯಿತು, ಅಂದರೆ ಬೇಕಾದಷ್ಟು ಯುದ್ಧಗಳನ್ನು ಮಾಡ್ದ ಅಂತ, ಎಂಥ ಸಜ್ಜನರು ಅವನಿಗೆ ನಮಸ್ಕಾರ ಮಾಡಿದರು, ಅವನನ್ನು ಶತ್ರುವನ್ನಾಗಿ ಮಾಡಿಕೊಂಡವರು ಅಪ್ಸರೆಯರಿಗೆ ನಮಸ್ಕಾರ ಮಾಡೋ ಹಂಗಾಯಿತು, ಅಂದರೆ ಸ್ವರ್ಗಕ್ಕೆ ಹೋದರು. ಇವೆಲ್ಲದರ ಮಧ್ಯೆ ಒಂದು ವಿಷಯವನ್ನು ಕುಮಾರವ್ಯಾಸ ಒಂದು ಪದ್ಯದಲ್ಲಿ ಇಲ್ಲಿ ಆಯ್ಕೆ ಮಾಡಿಕೊಂಡಿಲ್ಲದೆ ಇರುವಂಥ ಪದ್ಯ, ಅದರಲ್ಲಿ ಹೇಳ್ತಾನೆ, ಭೀಷ್ಮ ರಾಜಕೀಯ ಮುತ್ಸದ್ದಿ, ಎಷ್ಟೇ ಇದ್ರೂ ಧೃತರಾಷ್ಟ್ರನಿಗೂ ಒಂದು ಅಧಿಕಾರದ ಆಸೆ ಇದ್ದೇ ಇರುತ್ತೆ. ಆ ಧೃತರಾಷ್ಟ್ರ ಪಾಂಡುವಿನ ಮಧ್ಯೆ ಒಂದು ಸಮತೋಲನ ತಂದಂಗೆ ಕಾಣುತ್ತೆ. ಅವನು ಧೃತರಾಷ್ಟ್ರನಿಗೆ ಒಂದು ಸಮಾಧಾನ ತರುವಷ್ಟು ಅಧಿಕಾರ, ಸ್ಥಾನ, ಮಾನ ಕೊಟ್ಟಂತೆ ಕಾಣುತ್ತೆ. ಅವನು ಸಭೆಗಳನ್ನೆಲ್ಲ ನಡೆಸ್ತಿದ್ದಂತೆ, ಅಂದರೆ ಇಂಡೋರ್ ಅರಮನೆಯೊಳಗಿನ ಈ ವ್ಯವಹಾರಗಳನ್ನು, ಅದು ಏನೇನು ಸಭೆಗಳು ನಡೆಸಬೇಕು ಇದನ್ನೆಲ್ಲ ಅವನು ನೋಡ್ಕೋತಿದ್ದ. ಪಾಂಡು ಭೂಮಂಡಲದ ಪಾಲನೆ, ಹೊರಗಡೆ ಇದು ಸಹಜವಾಗಿ ಧೃತರಾಷ್ಟ್ರನಿಗೆ ಹೊರಗಡೆ ಹೋಗಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಇನ್ನು ಈ ಕುಮಾರನ್ನು ಪೋಷಿಸಿ ಅವರಿಗೆ ಕುಲದ ನೀತಿ ರೀತಿ ಎಲ್ಲ ತಿಳಿಸಿ ಅವರನ್ನು ರಕ್ಷಿಸೋ ಹೊಣೆ ಭೀಷ್ಮನದು. ಹೀಗೆ ನಡ್ಕೊಂಡು ಹೋಯಿತು ಅಂತ ಕುಮಾರವ್ಯಾಸ ವಿವರಿಸ್ತಾನೆ. ಭೀಷ್ಮ ಭೂಮಿಗೆ ಬಂದದ್ದೇ ಶಾಪವಶನಾಗಿ. ಅವನು ವಸು, ಆ ವಸುಗಳಲ್ಲಿ ಒಬ್ಬ. ಅವನಿಗೆ ಸಾವು ಶಾಪದಿಂದ ಬಿಡುಗಡೆ ಆದ ಹಾಗೆ, ಅದು ಮುಕ್ತಿ ಅವನಿಗೆ. ಯೋಜನಗಂಧಿನ ತನ್ನ ಭಯಂಕರ ಪ್ರತಿಜ್ಞೆಯ ಮೂಲಕ ಅರಮನೆಗೆ ಕರ್ಕೊಂಡು ಬಂದು ತಂದೆಗೆ ಮದುವೆ ಮಾಡಿಸಿದಂತಹ ಭೀಷ್ಮನಿಗೆ ತುಂಬ ಸಂತೋಷ ಆದಂತಹ ಶಂತನು, ಇಚ್ಛಾಮರಣಿಯಾಗಪ್ಪ ನೀನು ಅಂತ ಹಾರೈಸ್ತಾನೆ. ಕುಮಾರವ್ಯಾಸ ಅದನ್ನು ಹೇಳೋ ರೀತಿ ನೋಡಿ, ಮರಣವದು ನಿನ್ನಿಚ್ಛೆ ನಡೆಯಂದ. ಭೀಷ್ಮನಿಗೆ ಸಾವೇ ಶಾಪ ವಿಮುಕ್ತಿ ಅನ್ನೋದು ಶಂತನಿಗೆ ಗೊತ್ತಿದೆ. ಯಾಕೆಂದರೆ ಗಂಗೆ ಪೂರ್ವಕಥೆಯನ್ನು ಹೇಳಿದ್ದಾಳೆ. ಉಳಿದ ವಸುಗಳು ಗಂಗೆಯ ಕೃಪೆಯಿಂದ ಹುಟ್ಟಿದ ತಕ್ಷಣ ಸತ್ತುಬಿಟ್ಟು ಶಾಪ ವಿಮುಕ್ತಿ ಆಗ್ಬಿಟ್ಟು ನಡೆದೇ ಬಿಟ್ಟರು. ಭೂಮಿ ಮೇಲೆ ಹುಟ್ಟಬೇಕು ಅನ್ನೋದು ಅವ್ರಿಗೆ ಇದ್ದಂತಹ ಶಾಪ. ಅದಕ್ಕೆ ಬಂದರೂ ಭೂಮಿಯ ಮೇಲೆ ಒಂದು ಅಟೆಂಡೆನ್ಸ್ ಹಾಕಿದ್ರು, ಹೊರಟೇ ಹೋದರು. ಆದರೆ ಭೀಷ್ಮ ಮುಖ್ಯ ಅಪರಾಧಿ ಆಗಿದ್ದ ಕಾರಣ ಏನಾಯಿತು ಅಂದರೆ ಅವನು ಭೂಮಿ ಮೇಲೆ ಬಹುಕಾಲ ಇರಲೇಬೇಕಿತ್ತು. ಆದರೆ ಶಂತನುವಿನ ವರ ಮರಣವದು ನಿನ್ನಿಚ್ಛೆ ನಡೆಯಂದ, ಅಂದರೆ ಮರಣ ನಿನ್ನಿಷ್ಟ, ಬೇಕಾದಾಗ ಬರುತ್ತೆ, ನಡೆ, ಹೊರಡು ಇಲ್ಲಿಂದ ಅಂತ ಶಂತನು ವರ ಕೊಟ್ಟಿರೋದು. ಅಂದರೆ ಮುಕ್ತಿಯನ್ನು ಶಂತನುವಿನ ಕೊಟ್ಟಿದೆ. ಆದರೆ ಭೀಷ್ಮನಿಗೆ ಬಿಟ್ಟು ಹೋಗುವಂಥ ಬುದ್ಧಿ ಬರಲಿಲ್ಲ. ಬಹುಶಃ ಆ ಶಾಪವೇ ಆ ಬುದ್ಧಿ ಬರದೇ ಇರೋ ಹಾಗೆ ಮಾಡ್ತೋ ಏನೋ, ಆ ಕಡೆ ಬುದ್ಧಿ, ಅವನ ಮನಸ್ಸು ಆ ಕಡೆ ಹರಿದೇ ಇರೋ ಹಾಗೆ ಮಾಡಿಬಿಡ್ತು. ಅವನು ಅದನ್ನು ಅನುಭವಿಸಲೇಬೇಕು. ಬುದ್ಧಿ ಕರ್ಮಾನುಸಾರಿಣಿ. ಹೀಗಾಗಿ ಭೀಷ್ಮನ ಜೀವನದ ದುರಂತ ಏನಪ್ಪ ಅಂದರೆ, ಅವನ ರಾಜ್ಯ ಬಿಟ್ಟ, ಆದರೆ ರಾಜ್ಯದ ಭಾರ ಅವನನ್ನು ಬಿಡಲಿಲ್ಲ. ಅವನು ಮದುವೆ ಆಗಲಿಲ್ಲ, ಸಂಸಾರ ಬಿಟ್ಟ,
ಆದರೆ ಸಂಸಾರದ ಭಾರ ಅವನನ್ನು ಬಿಡಲಿಲ್ಲ. ಇದು ಭೀಷ್ಮನ ಜೀವನದ ಒಂದು ವ್ಯಂಗ್ಯ, ಒಂದು ದುರಂತ ವ್ಯಂಗ್ಯ. ಇಲ್ಲಿ ಕವಿ ಪಾಂಡುವಿನ ಆಡಳಿತದ ವಿವರಣೆಯನ್ನೆಲ್ಲ ಒಂದಿಷ್ಟು ಮಾಡಿ ಈಗ ಮುಂದಿನ ಹಂತಕ್ಕೆ ಕಥೆಯನ್ನು ತರ್ತಾನೆ. ಏನು, ಅದೇನು ಕಾರಣವೋ ಈ ವಂಶದವರಿಗೆ ಅಥವಾ ರಾಜವಂಶದವರಿಗೆ ಹಾಗೂ ಏನು ಕಥೆಯೋ ಎಲ್ಲ ಕಡೆನೂ ಅಲ್ಲಿ ದಶರಥನಿಗೆ ಮಕ್ಕಳಾಗಿರಲ್ಲ, ಇಲ್ಲಿ ಇವ್ರಿಗೆ ಮಕ್ಕಳಾಗಿರಲ್ಲ, ಎಲ್ಲ ಸಮಸ್ಯೆಗಳೇ ಅವ್ರಿಗೆ. ಸಂತಾನ ಕಷ್ಟಕರವಾದದ್ದು, ಏನೋ ಶಾಪ, ಯಾವುದೋ ಕಾರಣ, ಎಂಥದ್ದೋ ಒಂದು ಸೇರಿಕೊಂಡು ಮಕ್ಕಳಾಗೋದು ಕಷ್ಟದ್ದೇ. ಎಲ್ಲ ತಪಸ್ಸೆ ಮಾಡಬೇಕು, ದೇವರು ವರಾನೇ ಪಡಿಬೇಕು, ಮಕ್ಕಳು ಇದೇ ಎಲ್ಲ ಹೆಚ್ಚಿನ ಕಥೆಗಳಲ್ಲಿ ಕಂಡು ಬರುವಂಥದ್ದು. ಹೀಗೆ ಅದು ಧೃತರಾಷ್ಟ್ರನಿಗೂ ಕೂಡ ಮದುವೆಯಾಗಿ ಬಹಳ ಕಾಲ ಆದರೂ ಮಕ್ಕಳಾಗಲಿಲ್ಲ. ಅದಕ್ಕೆ ಅವನಿಗೆ ತುಂಬ ಮನಸ್ಸಿಗೆ ವ್ಯಥೆ ಆಗ್ತಾ ಇತ್ತು. ಆ ವ್ಯಥೆಯನ್ನು ಕುಮಾರವ್ಯಾಸ ಹೇಳ್ತಾ ಇದ್ದಾನೆ. ನೃಪ ಪರಂಪರೆಯಿಂದ ಬಂದೀ